yesterday from Kasol we came to Grahan, and here we are at Homestay. we are at Grahan Homestay. It's very nice. All the bedding and the rajais quilts have been given to us. We enjoyed our yesterday's sleep. It's very nice, very neat and clean. And today morning we had chole bhature, garam garam, ekdam mast the. So now we are heading towards Mintaj. So we are going to have a great time, hopefully. Today we are going to have a very steep Climb. And she's just sitting here, but this is the gents' room. We are at Grahan now. We are heading towards Mintaj today. ಸೈಡಿಗೆ ನಿಂತ್ಕೊಂಬಿಡಿ. ಅಲ್ಲಿ ಬರ್ತಾ ಇದ್ದೀರಿ. ಹಾಂ, ಈ ಕಡೆ ಬಾ ಸವಿತಾ, ಈ ಕಡೆ ಬಾ, ಈ ಕಡೆ ऐसे लाइन पर है जरूर है नहीं मस्त भाई लगेज ಇದೆ ಬಡಿಯುತ್ತೆ. ಉತ್ಸಾಹ ಭರಿತ ಚಾರಣಿಗರು ಎತ್ತರವಾದ ಪ್ರದೇಶವನ್ನು ಮಿಂತಾಜ್ಗೆ ಹೋಗುತ್ತಿದ್ದೇವೆ. ಜೈ ರಮೇಶ್, ಹೇಗಿದೆ? ತುಂಬ ಕಠಿಣವಾದ ಚಾರಣ ಮಾಡ್ತಾ ಇದ್ದೀವಿ. ಆದರೆ ಸುಂದರ ದೃಶ್ಯಗಳ ಮಧ್ಯಕ್ಕೆ ಈ ಕಠಿಣ ಚಾರಣ ಏನೂ ಗೊತ್ತಾಗ್ತಾ ಇಲ್ಲ ನಮಗೆ. ಎಲ್ಲ ಉತ್ಸಾಹದಿಂದ ಹತ್ತುತ್ತಾ ಇದ್ದೀವಿ. ಎಲ್ಲರ ಮುಖದಲ್ಲೂ ಉತ್ಸಾಹ ಕಾಣ್ ಬರ್ತಾ ಇದೆ. ಮೇಡಮ್, ನಿಮಗೆ ಹೇಗೆ ಅನಿಸ್ತಾ ಇದೆ? Feeling great around the green mountains here, the trees, Himalayan mountains. ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಕಷ್ಟ ಇದೆಯಾ? ಸ್ವಲ್ಪ Good morning. Being very lively with support of Nadik sir. ನೀರು ಹೊರಗೆ ಬಾರಾಗ್ತಾ ಇದೆಯಾ? We are ನೀರು ಹೊರಲಿಕ್ಕೆ on our way to Mintaj with a very steep ascent, but able to do it with beautiful scenery all around and a wonderful weather supporting us. Having a great time. And we are close to the snow towers, snow tops, Mountains. snow peak. We are going to cross those peaks almost today by evening. Thank you. ಹೇಗೆ ಅನಿಸ್ತಾ ಇದೆ? ಗ್ರಹಣಿಂದ ಹೊರಟಿದೀವಿ. ಮಿಂತಾಜ್ ನಮ್ದು ನೆಕ್ಸ್ಟ್ ಪಾಯಿಂಟ್. ನಾವು 3000 ಇಂದ 7000 ರೀಚ್ ಆಗ್ತಾ ಇದೀವಿ ಈಗ. ಇದು ಡೇ 2 ನಮ್ದು. ಓಕೆ, ತುಂಬಾ ಚೆನ್ನಾಗಿದೆ. ನಮ್ಮ ರಾಜಸ್ಥಾನ್ ಟ್ರಿಪ್ ಬಂದಿದ್ದಾರೆ. ಹಾಯ್, ಸೇ ಹಾಯ್. ಹಾಯ್, ಹೆಲೋ. ವೆರಿ ನೈಸ್.
ಅಡ್ಡ ಬರಬಾರ್ದು. चल चल मेरे साथी, ओ मेरे साथी. ಮೇಡಮ್ ಹೇಗೆ ಅನಿಸ್ತಾ ಇದೆ? ಮಾತಾಡಿ. ಚೆನ್ನಾಗಿ ಅನ್ನಿಸ್ತಿದೆ ಸರ್. ಮೇಲಿಂದ ಮೇಲೆ ಬರ್ತಾ ಇದ್ದೀರಾ, ಆಯಾಸ ಅನಿಸ್ತಾ ಇದೆಯಾ? ಸ್ವಲ್ಪ ಆಗುತ್ತಲ್ಲ ಅಷ್ಟು. ನಿಮ್ಮ ವಯಸ್ಸೇನು? ನನ್ನ ವಯಸ್ಸು 58. ಓಕೆ, ನೀವು ನೋಡಿ ಅಲ್ಲಿಂದ ಒಬ್ಬರೇ ಯಾರ್ದು ಸಹಾಯ ಇಲ್ಲದೇನೆ ನೀವು ಬರ್ತಾ ಇದ್ದೀರಾ. ವೆರಿ ಗ್ರೇಟ್. ನೀವು ಎಲ್ಲಿ ಆಗ್ತೀವಿ ಸರ್. Jai Shri Ram. I wonder how Rama, Sita, Lakshmana and Pandavas and other Rishi Munis came to these kind of dense forests and used to do tapasya. Those days there was no decathlon. At least we have decathlon shoes, decathlon stick and everything to walk in these dense forests with high steeps. That was a great joke, isn't it?
ಮೇಡಮ್, ಹೇಗಿತ್ತು ಇವತ್ತಿನ ಚಾರಣ? ಇವತ್ತಿನ ಚಾರಣ ತುಂಬಾ ಚೆನ್ನಾಗಿತ್ತು. ನಾವು ಈಗ 11,200 ಅಡಿ ಎತ್ತರದಲ್ಲಿದ್ದೀವಿ. ಸುತ್ತಮುತ್ತ ಮಂಜು ಎಲ್ಲ ಕವರ್ ಆಗಿದೆ. 4 ಗಂಟೆ ಆದ್ರೂ 6 ಗಂಟೆ ಆದಂತೆ ಕಾಣಿಸ್ತಾ ಇದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಮೇನ್ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಗಾರಿ ಹೋಗ್ತಾ ಇದೀವಿ. ಸರ್ಪಾಸ್. ಇಲ್ಲಿ 2 ದಿನ ನೀವು ಟ್ರೆಕ್ಕಿಂಗ್ ಮಾಡಿ ಬಂದಿದ್ದೀರಾ. ಆಯಾಸ ಅನಿಸ್ತಾ ಇದೆಯಾ? ಕಾಲು ನೋವು ಅನಿಸ್ತಾ ಇದೆಯಾ? ಮೈ ನೋವು ಅನಿಸ್ತಾ ಇದೆಯಾ? ಆಯಾಸ ಎಲ್ಲ ಇಲ್ಲ. ಇವತ್ತು ನೀವು ಆಲ್ಮೋಸ್ಟ್ 3,500 ಅಡಿ ಮೇಲೆ ಹತ್ತಿದ್ದೀರಾ. ಒಂದು 5 ಗಂಟೆಯಲ್ಲಿ ಸುಮಾರು. ನಿಮಗೆ ಆಯಾಸ ಅನಿಸ್ತಾ? ಸ್ವಲ್ಪ ಆಯಾಸ ಅನ್ಸುತ್ತೆ. ಒಂದು ಸಲ ಈ ನೇಚರ್ ನೋಡಿದ್ರೆ ಹತ್ತು ಬಂದಿರೋ ನೋವು ಎಲ್ಲ ಮಾಯ ಆಗೋಗ್ಬಿಡುತ್ತೆ. ನಾವು ನಿನ್ನೆ ಅಲ್ಲಿ ಬೇಸ್ ಕ್ಯಾಂಪಿನ ಈ ಪರ್ವತ ತೋರಿಸ್ಬಿಟ್ಟು ನಮಗೆ ಇಲ್ಲಿ ನಾಳೆ ನೀವು ಹತ್ತು ಹೋಗ್ತೀರಾ ಅಂತ ಹೇಳಿದ್ರು. ಆದರೆ ನಾವು ಅದೇ ಪರ್ವತ ಹತ್ತಿ ಇಲ್ಲಿಗೆ ಶಿಖರಕ್ಕೆ ಬಂದಿದ್ದೀವಿ. ಎಂತ ಆನಂದ ಅಲ್ವಾ? ಖಂಡಿತ ಅಲ್ಲ ಸರ್. ಥ್ಯಾಂಕ್ ಯು ಮೇಡಮ್. ನೀವು ಸೀನಿಯರ್ ಸಿಟಿಜನ್ಸ್ ಅಂತ ಕಾಣಿಸುತ್ತೆ ವಯಸ್ಸಲ್ಲಿ, ಆದರೆ ನೀವು ಇಂದು ಹತ್ತು ಬರುವಂತಹ ಒಂದು ನೋಡ್ತಾ ಇದ್ರೆ ನೀವು ಎಲ್ರಿಗಿಂತ ಮುಂದೆ ಇದ್ರಿ. ಇದಕ್ಕೆ ಕಾರಣ, ನಿಮ್ಮಲ್ಲಿ ಇರೋ ಉತ್ಸಾಹಕ್ಕೆ ಏನು ಕಾರಣ ಹೇಳ್ಬಲ್ಲಿರಾ? ನಾನು ಚಾರಣನ ಹಾಬಿಯಾಗಿ ತಗೊಳ್ಳೋಕ್ಕೆ ಮುಖ್ಯವಾದ ಕಾರಣ, ನಾನು ಬಾಟ್ನಿ ಓದಿದ್ದೀನಿ. ಅಲ್ಲಿ ಸಸ್ಯಶಾಸ್ತ್ರದಲ್ಲಿ ನಮಗೆ ಪ್ಲ್ಯಾಂಟ್ ಕಲೆಕ್ಷನ್ನು ಅದೆಲ್ಲ ತುಂಬ ಇರ್ತಾ ಇತ್ತು. ಅದ್ರದ್ದು ಇದು ಕಲೆಕ್ಷನ್ ಮಾಡ್ತಾ ನಾವು ಕಾಡು ಮೇಡು ಅಲಿತಾ ಇದ್ವಿ. ಅದೇ ಅಭ್ಯಾಸ ಇಷ್ಟ ಆಯಿತು ಅಂತ ಕಾಣುತ್ತೆ. ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ನಾನು. ಸೀನಿಯರ್ ಸಿಟಿಜನ್ ಆದಾಗ ನಾವು ಚಾರಣನ ಮಾಡಬೇಕಾದ್ರೆ ಕೆಲವು ಫಿಟ್ನೆಸ್ಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಅದಕ್ಕಾಗಿ ನಾನು ಯೋಗಾಭ್ಯಾಸ, ಆಮೇಲೆ ನಮ್ಮ ಮೈಸೂರಿನಲ್ಲಿರುವ ಚಾಮುಂಡಿ ತಾಯಿಯ ಬೆಟ್ಟ ಫ್ರೀಕ್ವೆಂಟಾಗಿ ಹತ್ತುತ್ತಾ ಇರ್ತೀನಿ. ಇವೆಲ್ಲ ನನಗೆ ಈ ಚಾರಣಕ್ಕೆ ಪೂರಕವಾಗಿದೆ. ತುಂಬ ಸಂತೋಷ ಮೇಡಮ್. ಮೇಡಮ್, ತಾವೇನು ಹೇಳ್ತೀರಾ? ತಾವಿಬ್ರು ಸಹ ಇವತ್ತು ತುಂಬ ಉತ್ಸಾಹದಲ್ಲಿ ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಮೇಲೆ ಹತ್ತು ಬಂದಿದ್ದೀರಾ. ತಮ್ಮ ಅನುಭವಗಳೇನು ಹೇಗೆ ಹೇಳ್ತೀರಾ? ಮಾಡಬೇಕು ಅಂತಾನೆ ಒಂದು ಗೋಲು ಮಾಡ್ತೀರಾ ಮೇಡಮ್? ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ವೆರಿ ನೈಸ್. ಜೊತೆಲಿ ನಿಮ್ಮಲ್ಲಿ ಎಲ್ಲರೂ ಒಂದು ಇದಿದೆಯಲ್ಲ, ಮೋಟಿವೇಟ್ ಮಾಡ್ತಿದ್ದೀರಲ್ಲ ನನ್ನನ್ನ, ಅದು ಬಹುಶಃ ಮಾಡಿಸಬಹುದು. ಮಾಡಿಸುತ್ತೆ. ಮೇಡಮ್, ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯನೂ ತುಂಬ ಚಾಲೆಂಜಿಂಗ್ ಆಗಿದೆ, ಹಾಗೆ ಇಂಟ್ರೆಸ್ಟಿಂಗ್ ಆಗಿನೂ ಇದೆ. हमारा खाना बन रहा है इधर, बहुत बढ़िया बना रहे. बारिश आ रहा है फिर भी बना रहा है. ये अभी शाम में मूंगफली लिए हुए हैं खाने के लिए, बड़े मजेदार है. Hi madam, how are you feeling? It's very chill here, but a beautiful weather around. So much of greenery and scenery, and snow-peaked Himalayas are enchanting. And we're having a great time here. Just finished with our snacks, roasted ground nuts. 5 o'clock we're going to get food. It's very cold. We're double thermal level right now. We are at a height of 11,200 feet, and it's damn cold, damn chilly. Madam, you have climbed today almost 3,500 feet height. Yes. And we are at 11,300 feet height. Yeah. And what do you think? It's a great achievement, I can think, right now. All the way from Kasol to Grahan, and then from Grahan to Vintage, we are here. It's not a joke. We had been a very adventurous trek. We have been doing a very adventurous trek. It's just great, amazing, awesome, beautiful, wonderful.
डर के आगे जीत है, यही मैं अनुभव कर रही हूँ। आप कहाँ पे डर रहे थे? हमको डराते हैं, हमको नहीं होता है, हमको नहीं होता है करके। बड़ा मजा आ रहा है, लेकिन बहुत ठंड है, बहुत ठंड है, वेरी कोल्ड। थैंक यू मैडम। ಚೆಲ್ಲಿದರು ಮಲ್ಲಿಗೆಯ ಬಾನ ಚೆಲ್ಲಿದರು ಮಲ್ಲಿಗೆಯ. Beautiful scene. We are almost on the top of the mountains. We see the reindeer falling. The snow-covered mountains. Light sun rays. Beautiful place. And here it is started raining. And these horses are returning back after carrying the heavy luggages of the hill. We finished our dinner. It is 6:45 and we are here sitting to watch the sunset. What a beautiful scene. That sun is going to sunset behind that those mountains.